ನಿನ್ನೆ ಇದರಲ್ಲಿ ಎರಡೇ ಹೂ ಅರಳಿತ್ತು. ಸೊ ಇದೊಂದು ಸೊ ಇವತ್ತು ಪೂರ್ತಿ ಅರಳಿದ್ದು. ಇದರಲ್ಲಿ ಚೆನ್ನಾಗಿ ಅನಿಸ್ಲಿಕ್ಕೆ ನೋಡಲಿಕ್ಕೂ. ಇವತ್ತು ಮಾರ್ನಿಂಗು ಸ್ವಲ್ಪ ಮಲ್ಬೇರೀಸ್ ಆಗಿದ್ದಾವೆ, ಮಲ್ಬೇರೀಸ್ ಕಡಿತೀನಿ. ಅದಾದಮೇಲೆ ನೆಕ್ಸ್ಟ್ ನಾನು ಒಂದಿಷ್ಟು ಹಾರ್ವೆಸ್ಟ್ ಮಾಡ್ತೀನಿ. ಹಾರ್ವೆಸ್ಟ್ ವೀಡಿಯೋನು ಇದ್ರ ಜೊತೆಗೇ ಮಿಕ್ಸ್ ಸೇರಿಸ್ತೀನಿ. ನೋಡಿರಿ, ಇವು ಹಣ್ಣಾದಮೇಲೆ ಎಷ್ಟು ಚೆನ್ನಾಗಾಗಿರ್ತಾವೆ ಗೊತ್ತಾ. ಸೈಜು ಎಷ್ಟು ದಪ್ಪ ಬಂದವ. ಇಲ್ಲೇ ಬಿಟ್ಟರೆ ಇವೆಲ್ಲ ತಿಂತವೆ. ಇದಕ್ಕೆ ಪಕ್ಷಿನೂ ಅಷ್ಟು ಚೆನ್ನಾಗಿ ಬಂದು ತಿಂತವೆ. ಇಲ್ಲಿ ನೋಡ್ರಿ, ಹಣ್ಣು ಚೆನ್ನಾಗಾಗಿದ್ದಾವೆ ಇವತ್ತು. ಈ ಸತಿ ಸ್ಪೆಷಲಿ ಈ ಸತಿ ಚೆನ್ನಾಗಾಗಿದೆ. ಎಲ್ಲದಕ್ಕೂ ಅಷ್ಟೇ ಸ್ವಲ್ಪ ಚೆಂದಾಗಿ ಕಟ್ಟಿಂಗ್ ಮಾಡಬೇಕು. ಕಟ್ಟಿಂಗ್ ಮಾಡಿದ್ರೇ ಇದಕ್ಕೆ ಬ್ಲ್ಯಾಕ್ ಆಗಿರೋದು ಸ್ವೀಟ್ ಆಗಿರ್ತದೆ, ಸ್ವಲ್ಪ ರೆಡ್ ಇರೋದು ಹುಳಿ ಇರ್ತದೆ. ಇಷ್ಟ ಆಯ್ತು ಇವತ್ತು. ಒಂದಿಷ್ಟು ಬಂದವ ನೋಡ್ರಿ. ಸೊ ಇಲ್ಲಿ ಸಣ್ಣ ಕಟ್ಟಿಂಗ್ ಹಾಕಿದ್ರು ಬರ್ತಾವೆ. ಕಟ್ಟಿಂಗ್ಸಿಗೂ ಎಲ್ಲ ಹಾಕಿದರೆ ಈ ಥರ ನೋಡ್ರಿ, ಹಿಂಗೆ ಆಲ್ರೆಡಿ ಕಾಯಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಎಷ್ಟು ಕಟ್ಟಿಂಗ್ಸ್ ಹಾಕಿ ಆಲ್ಮೋಸ್ಟ್ ಎಲ್ಲನೂ ಬಂದವೆ ಇದರಲ್ಲಿ. ಸೊ ಇದನ್ನು ಕೂಡ ಹಸಿ ಅದ. ಇನ್ನು ಇದಕ್ಕೆ ಸ್ಯಾಂಡಿ ಸಾಯಿಲಲ್ಲಿ ನೀವು ಕಟ್ಟಿಂಗ್ ಹಾಕಿದರೆ ಜಲ್ದಿನೇ ಗ್ರೋ ಆಗ್ತದೆ ಇದು. ಸೊ ಟೋಟಲ್ ಮಲ್ಬೇರಿ ನೋಡ್ರಿ ಎಷ್ಟು ಬಂದವು. ಗಿಡದಾಗೂ ಅಷ್ಟೇ ಇನ್ನೂ ಇದ್ದಾವೆ, ಇನ್ನೂ ಸಿಕ್ಕಾಪಟ್ಟೆ ಮಲ್ಬೇರೀಸ್ ಇದ್ದಾವೆ ನೋಡ್ರಿ. ಮಲ್ಬೇರಿ ಪ್ಲ್ಯಾಂಟಲ್ಲಿ ನಾನು ಮಲ್ಬೇರಿ ತೊಗೊಂಡಿದ್ದು ಟೋಟಲ್ ಇಷ್ಟಿದ್ದಾವೆ. ಇದಾದಮೇಲೆ ಇನ್ನೊಂದೆರಡು ಗಿಡದಲ್ಲೂ ಕೂಡ ಇದ್ದಾವೆ. ಅಲ್ಲಿ ಹೂವು ಕಡ್ಕೊ ಸೀಡ್ಸ್ ಬಂದದ. ಈ ಸೀಡ್ಸಲ್ಲಿ ಏನಾದ್ರು ಇದ್ದಾವೆ ಇಲ್ಲ, ಏನೂ ಇಲ್ಲ ಅಂದ್ಕೊತೀನಿ. ಅದು ಅದರ ಜೊತೆಗೆ ಹೂವನ್ನು ತೊಗೊತೀನಿ. ಹೂವನ್ನು ಎಲ್ಲ ಸಿಕ್ಕಾಪಟ್ಟೆ ಆಗಿದ್ದಾವೆ. ಅಲ್ಲಿ ಸ್ವಲ್ಪ ದಾಸವಾಳ ಈ ಗಿಡದಲ್ಲಿ ಆಗಿಲ್ಲ ಇವತ್ತು. ಭಾಳ ದಿವಸದ ನಂತರ ಈ ಗಿಡದಲ್ಲಿ ದಾಸವಾಳ ಆಗಿದ್ದಾವೆ. ಆಮೇಲೆ ಇದೊಂಥರ ಕಲರ್ ಚೆನ್ನಾಗೈತೆ, ಲೈಟ್ ಪಿಂಕಿಶ್ ಒಳಗಡೆ ನೋಡ್ಬೇಕು, ಚೆನ್ನಾಗೈತೆ. ಇದು ಒಂದು ಕಲರು. ಇದು ಪೆಟೂನಿಯಾ ಸೀಡ್ಸ್ ಬಿದ್ದಿತ್ತಲ್ಲ, ಅದು ಸೈಜ್ ನೋಡಿರಿ ಗಿಡದ ಎಷ್ಟು ಚೆನ್ನಾಗಾಗಿದೆ. ಅದು ಎಷ್ಟು ಚೆನ್ನಾಗದ್ರದ್ದು ಗ್ರೋತ್ನೂ ಆಗ್ಲಿಕ್ಕೆ ಅಂಥೇಳಿ. ಇದಾದಮೇಲೆ ಇಲ್ಲೊಂದಿಷ್ಟಿದೆ. ನಾನು ಆ ಕಡೆ ಒಂದಿಷ್ಟು ಹೂ ನೋಡ್ತೀನಿ ಯಾವ್ಯಾವ ಇದಾವೆ ಅಂಥೇಳಿ. ಇದರಲ್ಲಿ 2 ಆಗಿದೆ. ಇದು ದೇಸಿ ಕನಕಾಂಬರನೂ ಚೆನ್ನಾಗಾಗಿದ್ದಾವೆ. ಸೊ ಇದರಲ್ಲಿ ಒಂದಿಷ್ಟು ಇದಾವೆ. ಈಗ ಒಂದಿಷ್ಟು ತೊಗೊಂಡಿದ್ದೆ. ಆಮೇಲೆ ಈ ಕಡೆ ಸೊ ಅಷ್ಟೇ ಗಾರ್ಡನಲ್ಲಿ ಸಣ್ಣ ಪುಟ್ಟ ಇದನ್ನು ಆಗ್ತಾಯಿದೆ. ಸೊ ಇನ್ನೊಂದಿಷ್ಟು ಹಾರ್ವೆಸ್ಟ್ ವೀಡಿಯೋ ಏನಿದೆಲ್ಲ ಇದನ್ನು ಮಾಡ್ಕೊಳ್ಳೋಣ ಅಂತ ಹಾರ್ವೆಸ್ಟ್ ವೀಡಿಯೋ. ಸೊ ಓಕೆ, ಇವಾಗ ಸದ್ಯಕ್ಕೆ ಬೆಳಗ್ಗೆ ಸಾಕು, ಸಾಯಂಕಾಲ ಬಂದು ಹಾರ್ವೆಸ್ಟ್ ಮಾಡ್ಕೊತೀನಿ, ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಫುಲ್ಲು ಬಿಸಿಲಿದೆ ಇವತ್ತು, ಫುಲ್ ಬಿಸಿಲಿದೆ. ಕಟ್ಟಿಂಗಿಂದ ಹಾಕಿದ ಒಂದು ಹೂವು ಬಂದಿದೆ. ಕೋಲೇಸ್ ಕಟ್ಟಿಂಗ್ಸ್ ಹಾಕಬೇಕು, ಒಂದಿಷ್ಟು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಒಂದೊಂದು. ಸೊ ಮಾರ್ನಿಂಗು ಸೀಡ್ಸ್ ಅವೈಲೇಬಲ್ ಇದೆ ನೋಡಿರಿ. ಇದೆಲ್ಲ ಸೀಡ್ಸ್ ಇದೆ. ಪರ್ಪಲ್ ಕಲರ್ದು ಶಂಖಪುಷ್ಪ, ಮಾರ್ನಿಂಗ್ ಗ್ಲೋರಿದು ಎಲ್ಲನೂ ಸೀಡ್ಸ್ ಇದೆ. ಸೊ ಯಾರಿಗಾದ್ರೂ ಬೇಕಾದರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಡೀಟೇಲ್ಸ್ ಹೇಳ್ತೀನಿ. ಸೊ ಇವತ್ತು ನಾನು ಒಂದಿಷ್ಟು ತರಕಾರಿ ಹಾರ್ವೆಸ್ಟ್ ಮಾಡ್ತೀನಿ. ತರಕಾರಿ ಆದಮೇಲೆ ಒಂದಿಷ್ಟು ಹೂಗಳು ತಗೊತೀನಿ. ಸೊ ಬರೀ ಫಸ್ಟು ಈ ಹೀರೆಕಾಯಿ ತೆಗೋಣಂತಿಲ್ಲಿರೋದು. ಹೀರೆಕಾಯಿ ಬಳ್ಳಿ ಮಳೆಗೆ ಎಲೆ ಮಾತ್ರ ಹಾಳಾಗಿದ್ದಾವೆ. ಇನ್ನು ಮುಂದಿನ ಚಿಗುರಿದೆ. ಮುಂದಿನ ಚಿಗುರು ಜೊತೆಗೆ ಮತ್ತೆ ಒಂದೊಂದು ಕಾಯಿ ಬರ್ತಿರ್ತವೆ. ಫಸ್ಟ್ ಇದು ತಂದು ತೆಕ್ಕೊತೀನಿ ಹೀರೆಕಾಯಿ. ಇದು ಹೀರೆಕಾಯಿ ಚಲೋ ಬಂದದ್ದು ಸೈಜ್ ಎಲ್ಲ. ಅದಾದಮೇಲೆ ಇವತ್ತು ನಾನು
ತೊಂಡೆಕಾಯಿನೂ ಹಾರ್ವೆಸ್ಟ್ ಮಾಡ್ಬೇಕಂತಿದ್ದೀನಿ. ಇದರಲ್ಲಿ ನೋಡ್ತಾ ಇದ್ದೀನಿ ಕಾಯಿ ಇಲ್ಲಿ ಒಳಗಡೆ ಇದೆ ನೋಡ್ರಿ. ಇದು ನನಗಿಷ್ಟು ಗೊತ್ತೇ ಆಗಿಲ್ಲ ನನಗೆ ಇಲ್ಲಿ ಇರೋದು. ಸೊ ಆಲ್ಮೋಸ್ಟ್ ಮತ್ತೆ ಹುಳಗಳು ಬರ್ತಾಯಿದ್ದಾವೆ. ಸೊ ಲೈಸಲ್ಲಿ ಹೊಡಿಲೇಬೇಕು ಇವತ್ತು, ಇಲ್ಲಾಂದರೆ ಎಲ್ಲ ಗಿಡಗಳಿಗೂ ಕಾಯಿಗಳಿಗೆ ಪ್ರಾಬ್ಲಮ್ ಆಗುತ್ತಾ. ತೊಂಡೆಕಾಯಿ ತೆಗೆಯೋಣ ಅಂತ ಇವತ್ತು. ಆಮೇಲೆ ಈ ಫ್ರೂಟು ಅಷ್ಟೇ ನಾನು ಒಂದಿಷ್ಟು ಹಾರ್ವೆಸ್ಟ್ ಮಾಡಿ ತೆಗೆದೆ ಮೊನ್ನೆ. ಬಟ್ ಚೆನ್ನಾಗಿದೆ ಫ್ರೆಂಡ್ಸ್. ಇವು ತಿನ್ನೋಕ್ಕಂತೂ ಭಯಂಕರ ಸ್ವೀಟು, ಇಷ್ಟ ಆಗುತ್ತೆ ತಿನ್ನಬೇಕಂದ್ರೆ. ಇದು ಸ್ವಲ್ಪ ಸೈಜ್ ದೊಡ್ಡದು, ಸ್ವಲ್ಪ ಕಲರ್ ಬಂದ್ರಂತೂ ಇನ್ನೂ ಟೇಸ್ಟಿಯಾಗಿರ್ತವೆ. ಕೆಲವೊಂದು ಸತಿ ನೋಡಿರಿ ಒಳಗಡೆ ಹುಳಿ ಇರ್ತವೆ ಇನ್ನೂ ಎಲ್ಲೋ ಆಗಿಲ್ಲ ಅಂದರೆ. ಅದು ಬಿಟ್ಟರೆ ಮೇಲೆಲ್ಲ ಸ್ವೀಟೇ ಇರ್ತದೆ ಇದು. ಸೊ ನಿಮಗೆ ಎಲ್ಲಾದರೂ ಈ ಗಿಡ ಒಂದು ಸಿಕ್ಕರೆ ತೊಗೊಂಡ್ರಿ. ಮತ್ತು ಇದಕ್ಕೂ ಸ್ವಲ್ಪ ಹುಳ ಬಂದವು ನೋಡ್ರಿ. ಮತ್ತು ಅದನ್ನು ತೆಗಿತೀನಿ. ಎಲ್ಲದಕ್ಕೂ ಸ್ಪ್ರೇ ಮಾಡಬೇಕು ಇವಾಗ. ಕಾಯಿ ಎಲೆ ಮುಚ್ಕೊಂಡವು. ಇದ್ರ ಜೊತೆಗೆ ಒಂದಿಷ್ಟು ಹೂಗಳನ್ನು ತಗೊತೀನಿ. ನೋಡ್ತಾ ಇದ್ದೀನಿ ಎಲ್ಲೆಲ್ಲಿ ಹೂ ಇದ್ದಾವೆ ಇವತ್ತು ಅಂಥೇಳಿ. ಸೊ ಇದು ಹೂಗಳು, ಎಲ್ಲ ಹೂಗಳು ತೊಗೊಂಡು ಲಾಸ್ಟಲ್ಲಿ ಒಂದು ಸಣ್ಣ ನಿಮಗೆ ವಿಡಿಯೋನ ಹಾಕ್ತೀನಿ ಫ್ರೆಂಡ್ಸ್.